ಟೌನಿಂದ ಕೇವಲ 6.5 7 ಕಿಲೋಮೀಟ್ರ್ ಆಗುತ್ತೆ ಸರ್ ಅಷ್ಟೇ. ಒಳ್ಳೆಯ ಡಬಲ್ ರೋಡು. ಜಮೀನಿಗೆ ಎರಡೂ ಕಡೆಯಿಂದ ಹೋಗ್ಬೋದು ನಾವು. ಒಂದು ನಮ್ಮ ಪಾವಗಡ ರಸ್ತೆಯಿಂದನೂ ಹೋಗ್ಬೋದು, ಇನ್ನೊಂದು ಅನಂತಪುರ ರಸ್ತೆಯಿಂದನೂ ಹೋಗ್ಬೋದು. ಇವಾಗ ನಾವು ಹೋಗ್ತಾಯಿದ್ದು ಅನಂತಪುರ ರಸ್ತೆಯಿಂದ ಹೋಗ್ತಾಯಿದ್ವಿ. ಟೌನಿಂದ ಕೇವಲ 7 ಕಿಲೋಮೀಟ್ರ್ ಮಾತ್ರ. ಲೇಔಟ್ ಆಗಿದೆ. ಈ ಕಡೆ ಎಲ್ಲ ಲೇಔಟ್ ಕಂಪ್ಲೀಟ್ ಲೇಔಟ್ ಆಗಿದೆ. ಮತ್ತು ಈ ಕಡೆನೂ ಸಹ ನಮಗೆ ಲೇಔಟ್ ಬರುತ್ತೆ. ಇದೆಲ್ಲ ಲೇಔಟ್ ಮಾಡ್ತಾಯಿದ್ದಾರೆ ಈಗ ಕಂಪ್ಲೀಟಾಗಿ. ಇದು ವಿಲೇಜಲ್ಲಿ. ಇಲ್ಲಿ ಸಹ ಲೇಔಟ್ ಮಾಡಿದ್ದಾರೆ, ಎಲ್ಲ ಕಂಪ್ಲೀಟ್ ಲೇಔಟು. ಇದೆಲ್ಲ ಲೇಔಟೇ. ಇದೆಲ್ಲ ಲೇಔಟ್ ಏರಿಯಾ. ಇದೆಲ್ಲ ವಿಲೇಜು ನೋಡಿ ಸರ್. ಇದೆಲ್ಲ ಮತ್ತೆ ಲೇಔಟು. ಇದೆಲ್ಲ ಲೇಔಟೇ ಮಾಡಿದ್ದಾರೆ ಕಂಪ್ಲೀಟಾಗಿ. ಕಂಪ್ಲೀಟ್ ಹಸಿರಿರೋಂಥ ತೋಟಗಳು. ಈ ಕಡೆ ಇಲ್ಲಿ ತೋಟನೇ ಮತ್ತು ಅಲ್ಲಿ ತೋಟನೇ. ಕಂಪ್ಲೀಟ್ ತೋಟ. ಎಲ್ಲ ತೋಟಗಳೇ ಕಂಪ್ಲೀಟಾಗಿ. ಇದೆಲ್ಲ ತೋಟಗಳೇ. ಇದೆಲ್ಲ ತೋಟಗಳೇ ಕಂಪ್ಲೀಟ್ ತೋಟನೇ ನೋಡಿ. ಇದೆಲ್ಲ ಕಂಪ್ಲೀಟ್ ಎಲೆ ತೋಟ. ಇದು ಎಲ್ಲ ಎಲೆ ತೋಟ ಕಂಪ್ಲೀಟಾಗಿ. ಅಡಿಕೆ ತೋಟ, ಎಲೆ ತೋಟ ಇದೆಲ್ಲ ಎಲ್ಲ ಮತ್ತೆ ತೋಟ. ಈ ಕಡೆನೇ ತೋಟ. ಇದು ಅಷ್ಟೇ ಕಂಪ್ಲೀಟ್ ತೋಟನೇ. ಇದರಲ್ಲಿ ಎಲೆ ಬಳ್ಳಿ, ಅಡಿಕೆ, ತೆಂಗು ಭಾಳ ಚೆನ್ನಾಗಿ. ಅಂದರೆ ಇಲ್ಲಿ ತೋಟಕ್ಕಂತ ಫೇಮಸ್ಸು ಈ ಊರು. ಒಳ್ಳೆ ವಾಟ್ರ್ ಸೋರ್ಸ್ ಏರಿಯಾ. ಇದೆಲ್ಲ ಹಸಿರು ಇರುವಂಥ ತೋಟ ಕಂಪ್ಲೀಟಾಗಿ. ಎಲ್ಲ ತೋಟನೇ. ಸಿಟಿಗೆ ಬರೀ 7 ಕಿಲೋಮೀಟ್ರ್ ಜಮೀನಿಗೆ ಹೋಗುವಂಥ ರಸ್ತೆ ಇದು. ಆರಾಮಾಗಿ ನಮಗೆ 30 ಅಡಿ ರಸ್ತೆ ಬರುತ್ತೆ. ಇದು ಜಮೀನಿಗೆ ಹೋಗ್ತಕ್ಕಂಥ ವಿಲೇಜಿಂದ ಜಮೀನಿಗೆ ಹೋಗೋದಕ್ಕೆ ಒಂದು 700 800 ಮೀಟ್ರ್ ಆಗುತ್ತೆ. 700 800 ಮೀಟ್ರ್ ಮಾತ್ರ. ಅಲ್ಲಿ ಈ ಥರ ಒಳ್ಳೆ ಅಡಿಕೆ ತೋಟಗಳು. ಯಾವ ಥರ ಒಳ್ಳೆ ತೋಟ ಇದೆ ನೋಡಿ. ಯಾವ ಥರ ತೋಟ ಇದೆ. ಇದೆಲ್ಲ ಸಮೃದ್ಧಿ ಇರುವಂಥ, ನೀರಿರುವಂಥ ಒಳ್ಳೆ ತೋಟ. ಸಮಾಧಾನವಾದಂಥ ತೋಟ ಇದು. ಅಡಿಕೆ ಎಲ್ಲ ಡ್ರಿಪ್ ಮಾಡಿದ್ದಾರೆ. ತೆಂಗಿದೆ, ಅಡಿಕೆ ಇದೆ, ಎಲ್ಲ ಚೆನ್ನಾಗಿದೆ. ತೋಟದ ವಿಷಯಕ್ಕೆ ಬಂದರೆ ಅನುಕೂಲ ಚೆನ್ನಾಗಿದೆ. ಈ ಕಡೆ ನೋಡಿ ಒಳ್ಳೆ ರೆಡ್ ಸಾಯಿಲು. ಈ ಕಡೆ ಪಕ್ಕದಲ್ಲಿ ತೋಟ ಆಯಿತು. ಇದು ರಸ್ತೆ, ಒಳ್ಳೆ ರಸ್ತೆ ಬರೋದಕ್ಕೆ. ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇನ್ನು JCB ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಒಳಗಡೆ ಎಂಟ್ರೆನ್ಸು. ಇದೆಲ್ಲ ಕಂಪ್ಲೀಟಾಗಿ ತೋಟ ಬರುತ್ತೆ, ಅಡಿಕೆ ತೋಟ. ಈ ಕಡೆ ಆ ಕಡೆಯೂ ಅಡಿಕೆ ತೋಟ ಬರುತ್ತೆ. ಸಮೃದ್ಧಿ. ಪಕ್ಕದಲ್ಲಿ ನೋಡಿ ತುಂಬ ಹಳೆ ತೋಟ ಇದು. ತುಂಬ ಚೆನ್ನಾಗಿದೆ. ಎಲ್ಲ ತೆಂಗಿನ ಮರಗಳು, ನೇಚರು, ಅನುಕೂಲ ತುಂಬ ಚೆನ್ನಾಗಿದೆ. ಜಮೀನು ಬಂದುಬಿಟ್ಟು ಇದೇ ಜಮೀನು. ಪಕ್ಕದಲ್ಲೆಲ್ಲ ದಾಳಿಂಬೆ ಮಾಡಿದ್ದಾರೆ. ಜಮೀನಿಗೆ ಬರ್ತಕ್ಕಂಥ ರಸ್ತೆ ತುಂಬ ಚೆನ್ನಾಗಿದೆ. ಇದು ಜಮೀನು. ಇದು 2 ಎಕರೆ 18 ಗುಂಟೆ. ಇದೆಲ್ಲ ಗಿಡ ಗಂಟೆ ಏನಿದೆ ಒಂದು ವಾರದಲ್ಲೆಲ್ಲ ಕ್ಲೀನ್ ಮಾಡಿಸ್ಕೊಡ್ತೀನಿ ಕಂಪ್ಲೀಟಾಗಿ. ಸ್ವಲ್ಪ ಈಗ ಮಳೆ ಜಾಸ್ತಿ ಬಂದಿದೆ, ಹಾಗಾಗಿ ತ್ಯಾವ ಜಾಸ್ತಿ ಆದರೆ JCB ಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದೆಲ್ಲ ಖಾಲಿ ಇರೋದ್ರಿಂದ ಭೂಮಿ, ಇದೆಲ್ಲ ಗಿಡ ಎಲ್ಲ ಕೀಳಿಸ್ತೀನಿ. ಅಚ್ಚುಕಟ್ಟಾಗುತ್ತೆ ನೀಟ್ ಆ್ಯಂಡ್ ಕ್ಲೀನಾಗೆ. ಬಟ್ ಇಲ್ಲಿ ಒಳ್ಳೆ ವಾಟರ್ ಸೋರ್ಸು. ಇದರ ಹಿಂಭಾಗದಲ್ಲಿ ನಮಗೆ ಸೂಪರ್ ಹೈವೇ ಬಂದಿದೆ. ಈ ಜಮೀನಿನ ಹಿಂಭಾಗದಲ್ಲಿ ಸೂಪರ್ ಹೈವೇ, ಸೂರತ್ ಟು ಚೆನ್ನೈ ಹೋಗುವಂಥ ಸೂಪರ್ ಹೈವೇ. ಇಲ್ಲಿ ನೋಡಿ ದಾಳಿಂಬೆ ಇದೆ ಪಕ್ಕದಲ್ಲಿ. ಒಳ್ಳೆ ದಾಳಿಂಬೆ. ಇಲ್ಲಿ ನೀರಿಗೆ ಇನ್ನೊಂದಕ್ಕೆ ಏನೂ ಸಮಸ್ಯೆ ಇಲ್ಲ. ಎಲ್ಲ ದಾಳಿಂಬೆ ಹೂವು ಈಗ ಫ್ಲವರಿಗೆ ಬಿಟ್ಟಿದ್ದಾರೆ. ಚೆನ್ನಾಗಿದೆ ಈ ದಾಳಿಂಬೆ ತೋಟಕ್ಕೆ. ಹಾಗಾದರೆ ಪಕ್ಕದಲ್ಲಿ ಸಮೇತ ಅಡಿಕೆ ತೆಂಗಿನ ತೋಟ ಸಮೃದ್ಧಿ ಪೂರ್ತಿ. ಈ ಕಡೆನೇ ತೋಟ ಇದೆ, ಈ ಕಡೆನೇ ತೋಟ, ಈ ಕಡೆನೇ ತೋಟ, ಮತ್ತು ಮುಂಭಾಗದಲ್ಲೂ ತೋಟ ಬರುತ್ತೆ. ಈ ಒಂದು ಜಮೀನು ನೋಡಿ. ಇಲ್ಲಿ ಎಲ್ಲ 3 ಇಂಚು ವಾಲುಗಳು, 4 ಇಂಚುಗಳು ವಾಲುಗಳು, ಪೈಪ್ಗಳು ಹಾಕಿದ್ದಾರೆ.
ಯಾಕೆಂದರೆ ಇಲ್ಲಿ ಸಬ್ಸೆಂಟ್ ವಾಟ್ರು, ಒಳ್ಳೆ ನೀರು, ಪ್ರೆಷರ್ ನೀರು ಬರುತ್ತೆ. ನೀರಿಗೆ ಯಾವುದೇ ಥರ ಸಮಸ್ಯೆ ಇಲ್ಲ. ಈ ಗಿಡ ಗಂಟೆ ಎಲ್ಲ JCB ಎಲ್ಲ ಕೀಳಿಸಿ ಅಚ್ಚುಕಟ್ಟು ಮಾಡಿ ನೀಟ್ ಆ್ಯಂಡ್ ಕ್ಲೀನಾಗಿ ಕೊಡ್ತೀನಿ. ಅನುಕೂಲ ಚೆನ್ನಾಗಿದೆ, ಒಳ್ಳೆ ಭೂಮಿ ತೋಟ ಮಾಡೋದಕ್ಕೆ. ಎಲ್ಲ ನೋಡಿ, ಈಗ ದಾಳಿಂಬ್ರೆ ಸ್ವಲ್ಪ ದಿನದಲ್ಲೇ ಎಲ್ಲ ಕಾಯಿ ಬರುತ್ತೆ. ಇದರಲ್ಲಿ ಎಲ್ಲ ದಾಳಿಂಬ್ರೆ ಬಂದಿದೆ ನೋಡಿ, ಎಲ್ಲ ಬರ್ತಾ ಇದೆ ಕಾಯಿ ಎಲ್ಲ ಚೆನ್ನಾಗಿದೆ. ಈಗೆಲ್ಲ ಕಟಿಂಗ್ ಆಗಿ ಫ್ಲವರಿಗೆ ಬಿಟ್ಟಿದ್ದಾರೆ. ಈ ಥರ ಸಮೃದ್ಧಿ ಇರೋವಂಥ ಜಾಗದಲ್ಲಿ ಸಿಟಿಗೆ ಬರೀ 7 ಕಿಲೋಮೀಟ್ರು ಚಳ್ಳಕೆರೆ ಟೌನ್ಗೆ.